ಹಲೋ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಅದೊಂಥರ ಫೀವರ್ ಹೆಂಗಿದೆ ಅಂದ್ರೆ ಈ ಸತಿ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಧೂಳು ಎಬ್ಬಿಸ್ಬಿಟ್ಟಿದೆ, ಹಾವಳಿ ಇಟ್ಬಿಟ್ಟಿದೆ. ಸೊ ಈ ಸತಿ ತುಂಬಾ ಜನ ಅಂದ್ಕೊಂಡಿದ್ದು ಮತ್ತೆ ಸುದೀಪ್ ಸರ್ ರಿಪೀಟೆಡ್ಲಿ ಹಿಂಟ್ ಕೊಡ್ತಾ ಇದ್ದಿದ್ದು ಮಹಿಳಾ ಸ್ಪರ್ಧಿಯೊಬ್ರು ಗೆಲ್ಲಬಹುದಾ ಅಂತೇಳಿ. ಸೊ ಅಶ್ವಿನಿ ಗೌಡ ಅವ್ರ ಹೆಸರು ಮುಂಚೂಣಿಯಲ್ಲಿತ್ತು. ಫಿನಾಲೆಗೂ ಒಂದು 2-3 ದಿನ ಮುಂಚೆ ಅಂತ ಅನ್ಸುತ್ತೆ. ವೈಬ್ ಹೆಂಗಿತ್ತು ಅಂದ್ರೆ ಫಿಕ್ಸ್ ಗುರು, ಅಶ್ವಿನಿ ಗೌಡ ಅವರೇ ವಿನ್ ಆಗೋದು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇತ್ತು. ಇನ್ಫ್ಯಾಕ್ಟ್ ಅವರ ಅಭಿಮಾನಿಗಳು ಆ ಮಟ್ಟಿಗೆ ಪ್ರಮೋಟ್ ಮಾಡ್ತಾ ಇದ್ರು, ಕಮೆಂಟ್ ಗಳನ್ನ ಹಾಕ್ತಾ ಇದ್ರು. ಒಂಥರ ಕ್ಯಾನ್ವಾಸ್ ಅಂತಾರ ಎಲೆಕ್ಷನ್ ಟೈಮ್ ನಲ್ಲಿ ಆ ತರ ಇತ್ತು. ಸೊ ನಮ್ ಜೊತೆ ಇದ್ದಾರೆ ಇವರು ಅಶ್ವಿನಿ ಗೌಡ ಅವರು, ಸೆಕೆಂಡ್ ರನ್ನರ್ ಅಪ್. ಬಟ್ ಜನರ ಮನಸ್ಸನ್ನು ನೀವು ಗೆದ್ದಿದ್ದೀರಾ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ, ಮನೆಯಿಂದ ಹೊರಗಡೆ ಬಂದ್ಮೇಲೆ ಇವತ್ತು ಬೆಳಿಗ್ಗೆಯಿಂದ ಹೆಂಗಿತ್ತು ಆಕ್ಟಿವಿಟೀಸ್ ಅಂಡ್ ನಿಮ್ ಮಾರ್ಕ್ಸ್ ತೋರಿಸಿ. ಇನ್ಫ್ಯಾಕ್ಟ್ ಆ ಮಾರ್ಕ್ಸ್ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿದೆ. ಓಕೆ, ಮಾರ್ಕ್ಸ್ ತೋರ್ಸೋಕ್ಕಿಂತ ಒಳಗಾಗಿರುವಂಥ ಗಾಯಗಳೇ ತುಂಬಾ ಇದೆ. ಆಕ್ಚುಲಿ ಹೊರಗಡೆ ನೀವು ನೋಡ್ತಾ ಇರೋಂಥ ತುಂಬಾ ಕಡಿಮೆ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಆದಂಥ ಗಾಯಗಳು ತುಂಬಾ ಇದೆ. ಚೆನ್ನಾಗಿತ್ತು ನನ್ನ ಇಂಟ್ರೊಡಕ್ಷನ್, ಥ್ಯಾಂಕ್ ಯು. ಸೊ ತುಂಬಾ ಜನ, ಹೌದು ನನಗೂ ಹಾಗೆ ಅನ್ಸಿತ್ತು. ಬಿಕಾಸ್ ನಾವು ಮನೆ ಒಳಗಡೆ ಇದ್ದಾಗ, ಬಿಗ್ ಬಾಸ್ ಮನೆ ಒಳಗಡೆ ಸಾಮಾನ್ಯವಾಗಿ ನಮ್ಗೆ ಹೊರಗಡೆ ಏನಾಗ್ತಿದೆ ಹೊರ ಜಗತ್ತೇ ಗೊತ್ತಿರಲ್ಲ. ಬಟ್ ಅಲ್ಲೊಂದಷ್ಟು ನಮಗೆ ತೋರಿಸಿದಾಗ ಹೌದಾ ಈ ರೀತಿಯೆಲ್ಲ ಆಗ್ತಿದ್ಯಾ ಅಂತ. ಬಟ್ ನಮಗೆ ಅದೊಂಥರ ಆಶ್ಚರ್ಯ. ಬಿಗ್ ಬಾಸ್ ಸೀಸನ್ 12 ಈ ರೀತಿ ನೋಡಿದಾರ, ದಾಖಲೆಯನ್ನೇ ಬರೆದಿದೆ ಅಂತಂದ್ರೆ ಅಂದ್ರೆ ಈ ಮಟ್ಟಕ್ಕೆ ನಾವು ರೀಚ್ ಆಗಿದೀವ ಅನ್ನೋವಂಥದ್ದು ನಮಗೂ ಕೂಡ ಒಂಥರ ಆಶ್ಚರ್ಯ. ಈ ಸೀಸನ್ ಅಲ್ಲೇ ಹೋಗಿದ್ ಎಷ್ಟು ಖುಷಿ ಇದೆ. ಅಂಡ್ ನಿಮ್ ಫ್ಯಾನ್ ಬೇಸ್, ಓ ಮೈ ಗಾಡ್, ನಾನು ಹೇಳಿದ್ನಲ್ಲ ಫಿಕ್ಸ್ ಗುರು ಅಶ್ವಿನಿ ಗೌಡ ಅವರೇ ವಿನ್ ಆಗೋದು ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿತ್ತು. ಹೌದು, ಅದಕ್ಕೇನಂತೀರಾ? ಅಂದ್ರೆ ಆ ಕ್ರೇಜ್ ಮತ್ತೆ ನಿಮ್ಮೇಲೆ ಇಟ್ಟಂತ ಅಭಿಮಾನ, ಜನರು ಪ್ರೀತಿ. ಎಸ್, ನಾನು ಹೇಳಿದಾಗ್ಲೇ ಏನು ಅಂತಂದ್ರೆ ಜೀವನದಲ್ಲಿ ನಮ್ಗೆ 100 ವರ್ಷ ಆಯಸ್ಸು, ಬಟ್ ಬಿಗ್ ಬಾಸ್ ಮನೆಯಲ್ಲಿ 100 ದಿನದ ಪ್ರಯಾಣ. ಬಟ್ ಇಲ್ಲಿ ಈ ಜೀವನದಲ್ಲಿ ಎಲ್ಲವೂ ತುಂಬಾ ನಿಧಾನವಾಗಿ ಆಗತ್ತೆ, ಅಲ್ಲಿ ತುಂಬಾ ಎಲ್ಲವೂ ಬೇಗ ಆಗತ್ತೆ. ಸೊ ಏಳು ಬೀಳು, ತಪ್ಪು ಸರಿ ಇವೆಲ್ಲವೂ ಆಗತ್ತೆ. ಬಟ್ ನನ್ನ ಬದುಕು ಹೇಗಿತ್ತು ಅಂದ್ರೆ ಒಂದು ರೋಲರ್ ಕಾಸ್ಟರ್ ತರ ಇತ್ತು. ನನ್ನ ಬದುಕೇನು ಸುಲಭ ಆಗಿರ್ಲಿಲ್ಲ. ಬಿಗ್ ಬಾಸ್ ಮನೇಲೆ ಬಂದಿದ್ದೀರಾ, ರೆಡ್ ಕಾರ್ಪೆಟ್ ಹಾಸಿದೀವಿ, ಅರಮನೆ ಆರಾಮಾಗಿ ಇದ್ಬಿಡಿ ಅಂತ ಯಾರು ಹೇಳಿಲ್ಲ. ಬಟ್ ನನ್ನ ಒಂದಿದು ತುಂಬಾನೇ ರೋಲರ್ ಕಾಸ್ಟರ್ ಇತ್ತು. ತಪ್ಪು ಸರಿ, ಏಳು ಬೀಳು, ಬಿದ್ದಿದ್ದೇ ಜಾಸ್ತಿ, ಬಟ್ ಕೊಡುಕೊಂಡು ಮತ್ತೆ ಎದ್ದಿದ್ದು ಅಷ್ಟೇ ಪವರ್ಫುಲ್ ಆಗಿತ್ತು. ಸೊ ಹಾಗಾಗಿ ನಾನು ಬಿಗ್ ಬಾಸ್ 16ನೇ ವಾರದವರೆಗೂ ಬರ್ತೀನಿ, ಜನರ ಎಲ್ಲರ ಪ್ರೀತಿಯನ್ನ ಗಳಿಸ್ತೀನಿ, ಅಂಡ್ ಟಾಪ್ 3 ನಾನು ಬರ್ತೀನಿ. ಸೊ ಹಾಗಾಗಿ ಇವತ್ತು ಇಲ್ಲಿ ಕೂತಿದ್ದೀನಿ. ಬಿಗ್ ಬಾಸ್ ಅಲ್ಲಿ ಒಂಥರ ಫೈರ್ ಬ್ರ್ಯಾಂಡ್ ಅಂತ ಹೆಸರುವಾಸಿ ಆದವ್ರು ನೀವು. ಇನ್ಫ್ಯಾಕ್ಟ್ ಇವತ್ತಿಗೆ ನಾನು ಹೇಳೋದು ಅಂದ್ರೆ ನೀವು ಮನೆ ಒಳಗಡೆ ಹೋದ್ಮೇಲೆ ಮಾತುಗಳನ್ನ ಶುರು ಮಾಡಿದ್ಮೇಲೆ ಜಗಳ ಅಂತ ನಾನು ಹೇಳಲ್ಲ, ಅದನ್ನ ಆಪೋಸ್ ಮಾಡಿದ್ದು ಆ ಕ್ಷಣಕ್ಕೆ ಅಂತಾನೆ ನಾನು ಹೇಳೋದು. ಆ ಸಿಚುವೇಶನ್ ಹಂಗೆ ಬಂದಿರಬಹುದು, ಅದನ್ನ ಒಬ್ಬೊಬ್ರು ಒಂಥರ ರಿಸೀವ್ ಮಾಡ್ಕೋತಾರೆ, ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹುಡುಗಿರು ಎಸ್ಪೆಷಲಿ ಹೇಳೋದು, ಇವಾಗ ಏನಾದ್ರು ಜಗಳ ಮಾಡಿದ್ರೆ ಅಥವಾ ಆಪೋಸ್ ಮಾಡಿದ್ರೆ ನೀನೇನು ಅಶ್ವಿನಿ ಗೌಡ ಆ ರೇಂಜಿಗೆ ನಿಮ್ಮನ್ನ ಕಂಪೇರ್ ಮಾಡ್ತಾ ಇದಾರೆ. ಅದಕ್ಕೆ ಅಲ್ಲ, ಜಗಳಕ್ಕೆ ನಾನೇನ್ ಕಂಪೇರ್ ಮಾಡ್ತಿದ್ದಾರೆ, ಖುಷಿ ಆಗ್ತಿದೆ. ಎಸ್, ಹೌದು. ಯಾಕಂದ್ರೆ ಹೊರಗಡೆನೂ ನಾನು ಹೋರಾಟಗಾರ್ತಿ ಆಗಿರೋದ್ರಿಂದ ನನ್ನ ಐಡೆಂಟಿಟಿ ನಾನು ಎಲ್ಲೂ ಬಿಟ್ಕೊಡಕ್ ಆಗಲ್ಲ. ಬಟ್ ಇಡೀ ನೀವು ಬಿಗ್ ಬಾಸ್ ನನ್ನ ಜರ್ನಿನ ಗಮನಿಸಿದ್ರೆ ನಾನು ಜಗಳ ಆಡಿರೋದು ಒಂದಕ್ಕೆ, ಏಕವಚನ ಪದ ಬಳಕೆ ಮಾಡಬೇಡಿ, ಇಷ್ಟೇ. ಏನು, ಹೋಗೋ, ಬಾರೋ ಇದೆಲ್ಲ ಮಾಡಬೇಡಿ ಅಂತಾನೆ ನಾನು ಹೇಳ್ತಾ ಇದ್ದಿದ್ದು. ಬಟ್ ಅದೇ ನಾನು ಹೇಳಿದಾಗೆ, ಪ್ರಚೋದನೆ ಮಾಡಿದಾಗೆ ನಾನು ಯಾವತ್ತು ಯಾರ ಹತ್ರ ಜಗಳಕ್ಕೆ ನಾನು ಹೋದವಳಲ್ಲ. ಬಟ್ ನನ್ನ ಹತ್ರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಾಗ ನಾನು ಬಿಟ್ಟವಳಂತೂ ಅಲ್ಲವೇ ಅಲ್ಲ, ಅಷ್ಟು ಒಳ್ಳೆಯವಳಂತೂ ನಾನಲ್ಲ. ಬಟ್ ಅದೊಂದಕ್ಕೋಸ್ಕರ ನಾನು ತುಂಬಾ ಫೈಟ್ ಮಾಡಿದೆ, ಕೊನೆ ಕ್ಷಣದವರೆಗೂ ನಾನು ಫೈಟ್ ಮಾಡಿದ್ದೀನಿ. ಬಟ್ ಹೌದು, ನಿಮ್ಮನ್ನ ಯಾರೋ ಬಂದು ಏಕವಚನದಲ್ಲಿ ಪದ ಬಳಕೆ ಮಾಡಿದಾಗ ನೀವು ಅವ್ರನ್ನ ಹೋಗ್ಬಿಟ್ಟು ಕೂರಿಸ್ಬಿಟ್ಟು ನೀವೇನು ಅವ್ರಿಗೆ ಪ್ಯಾಂಪರ್ ಮಾಡೋಕ್ಕಾಗಲ್ಲ. ನೀವು ಅವ್ರಿಗೆ ಅದೇ ಟಾಂಗ್ ಕೊಟ್ಟಾಗ್ಲೇ ಅವ್ರಿಗೂ ಅರ್ಥ ಆಗೋದು. ಹಾಗಾಗಿ ಆ ಕೆಲಸವನ್ನ ನಾನು ಮಾಡಿದ್ದೀನಿ. ಬಟ್ ಎಷ್ಟೋ ಜನಕ್ಕೆ ಅದು ಒಂದ್ ರೀತಿ ಬೇರೆ ತರ ಬಿಂಬಿಸುವಂತ ಪ್ರಯತ್ನ ಆಯ್ತು. ನನಗೆ ಹೊರಗಡೆ ಬಂದ್ಮೇಲೆ ತುಂಬಾನೇ ವಿಚಾರಗಳು ಬೇರೆಯವ್ರು ಹೇಳಿದಾಗ ನಾನು ಕೇಳಿದ್ದು, ನಾನು ಏಕವಚನ ಪದ ಬಳಕೆ ಮಾತಾಡಬೇಡಿ ಅಂದಿದ್ದಕ್ಕೇನೆ ಇಲ್ಲಿಷ್ಟು ವಿರೋಧ ಆಗಿದೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಕೆಲವ್ರು ಬಂದು ಒಂದು ಡಿಕ್ಷನರಿನೇ ಬರ್ದಿದ್ದಾರೆ, ಓ ಇಂಥದ್ದು ಇದೆಯಪ್ಪ, ಈ ತರ ಪದ ಬಳಕೆಗಳು ಇದೆಯಾ, ಹಿಂಗ್ ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡಬಹುದಾ ಅಂತ. ಸೊ ಅದ್ರ ಬಗ್ಗೆ ಯಾವ್ದು ಚರ್ಚೆ ಆಗ್ಲಿಲ್ಲ ಅಂದಾಗ ನನಗೆ ತುಂಬಾನೇ ಒಂಥರ ಆಶ್ಚರ್ಯ ಅಂತ. ಈಗ ನಾವು ನೋಡೋದು 1 hour ಮ್ಯಾಕ್ಸಿಮಮ್, ಅಲ್ಲಿ ಆಗುವಂಥದ್ದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಇಲ್ಲ ಅಂತಲ್ಲ. ಈಗ ನೀವು ವಾಯ್ಸ್ ರೈಸ್ ಮಾಡಿದ್ದು ಅದೊಂದಿಷ್ಟು ನೋಡುಗರಿಗೆ ಅಶ್ವಿನಿ ಗೌಡ ಅವ್ರು ನಾವು ನೋಡ್ಬೇಕು, ನೆಕ್ಸ್ಟ್ ಏನಕ್ಕೆ ಅಪೋಸ್ ಮಾಡ್ತಾರೆ ಅಥವಾ ಅವ್ರ ವ್ಯಕ್ತಿತ್ವ ಎಂತದ್ದು, ಸೊ ಆತರ ಪೋರ್ಟ್ರೇ ಮಾಡ್ತಾ ಹೋಯ್ತು ಅಂತ ಅನ್ಸುತ್ತಾ ಶೋಲಿ ನಿಮ್ಮನ್ನ?
ಖಂಡಿತವಾಗ್ಲೂ ಮಾಡ್ತಾ ಹೋಯ್ತು. ಬಿಕಾಸ್ ಜನಕ್ಕೊಂದು ತುಂಬಾನೇ ಕುತೂಹಲ ಇತ್ತು. ಈಗ ನಾನು ಹೊರ ಜಗತ್ತಲ್ಲಿ ಈಗ ನಾನು ತಾಯಿ ಪಾತ್ರ ಮಾಡ್ಕೊಂಡು ಬಂದಿರುವಂತದ್ದು, ನನ್ನನ್ನು ತುಂಬಾ ಸೊಬರಾಗಿ ಹೀಗೆ ನೋಡಿರ್ತಾರೆ ಎಲ್ರು. ಬಟ್ ಅಶ್ವಿನಿ ಈಗ ನಾನು ಹೋರಾಟದ ಬದುಕು ಅಂತ ಬಂದ್ರು ನಾವು ಘೋಷಣೆಗಳು ಕೂಗ್ತೀವಿ, ಹೋರಾಟ ಅದೆಲ್ಲ ಒಂದು. ಬಟ್ ವ್ಯಕ್ತಿತ್ವ ಹೇಗೆ, ಇವ್ರು ಹೇಗಿರ್ತಾರೆ, ಕಿರ್ಚಾಡ್ತಾರ, ಕೂಗಾಡ್ತಾರ, ಹೇಗ್ ಸ್ಟ್ಯಾಂಡ್ಗಳನ್ನ ತಗೊಳ್ತಾರೆ, ಮಾತಾಡೋವಾಗ ಯಾವ ದಾಟಿಲಿ ಮಾತಾಡ್ತಾರೆ, ಇವ್ರ ದಿನನಿತ್ಯದ ಚಟುವಟಿಕೆಗಳು ಹೇಗಿರುತ್ತೆ, ಇವೆಲ್ಲವೂ ಜನಕ್ಕೊಂದು ಗೊಂದಲ ಇತ್ತು. ಬಟ್ ನನಗೆ ಫಾರ್ಚುನೇಟ್ ಆರ್ ಅನ್ಫಾರ್ಚುನೇಟ್ ನನಗೆ ಗೊತ್ತಿಲ್ಲ, ಮನೆ ಒಳಗಡೆ ಹೋದ ತಕ್ಷಣ ಅರಸಿ ರಾಜಮಾತೆಯಾಗಿ ನಾನು ಮನೆ ಒಳಗಡೆ ಹೋಗ್ತೀನಿ, ಎಲ್ಲರ ಪ್ರಶಂಸೆಯನ್ನ ನಾನು ಗಳಿಸ್ತೀನಿ. ಬಟ್ ಅದಾದ್ಮೇಲೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಏನೋ ಆಗತ್ತೆ, ಏನೋ ಆಗದು ಎಲ್ಲೋ ಹೋಗಿ ಮುಟ್ಟತ್ತೆ, ಅಲ್ಲಿಂದ ನನ್ನ ಗ್ರಾಫ್ ತುಂಬಾ ಕಷ್ಟ ಆಗತ್ತೆ ನನಗೆ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಇಡೀ ಮನೆ ನನ್ನನ್ನು ವಿರೋಧ ಮಾಡಕ್ ಸ್ಟಾರ್ಟ್ ಮಾಡತ್ತೆ, ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಏನೇ ಹೇಳೋ ಪ್ರಯತ್ನ ಮಾಡಿದ್ರು ಇಲ್ಲ, ಇವ್ರು ತಪ್ಪು ಅಂದ್ರೆ ತಪ್ಪು ಅನ್ನೋ ರೀತಿಲೇ ನನ್ನನ್ನ ಬಿಂಬಿಸ್ತಾ ಹೋಗುತ್ತೆ. ಬಟ್ ಕೆಳಗೆ ಬಿದ್ದೇ ಹೋಗಿದ್ದೀನಿ ಅಂತ ಆದಾಗ ಮತ್ತೆ ಕೊಡುಕೊಂಡು ಎದ್ದೇಳೋದಿದೆಯಲ್ಲ, ಎದ್ದೇಳ್ತೀವಿ ಹೌದು, ಬಟ್ ಒಂದು ಕೈ ನಮಗೆ ಬೇಕಾಗತ್ತೆ. ಬಟ್ ಅಂತ ಕೈ ನನಗಲ್ಲಿ ಯಾರೂ ಸಿಗ್ಲಿಲ್ಲ. ತುಂಬಾ ಕಷ್ಟ ಆಯ್ತು, ನನ್ನ ಜರ್ನಿ ತುಂಬಾ ಕಷ್ಟ ಆಯ್ತು. ಬಟ್ ಕೊನೆಗೆ ಆ ಮನೇಲಿ ನಾನು ಜೀವಿಸ್ದೆ. ಇಡೀ ಮನೇಲಿ ಇದ್ದಂಥವ್ರು ಎಲ್ಲರೂ ನನಗೆ ಉತ್ತಮ ಅಂತ ಕೊಡ್ತಾರೆ. ಕೊನೆಗೆ ಕಿಚ್ಚನ ಚಪ್ಪಾಳೆ ನನಗೆ ಸಿಗುತ್ತೆ. ಹಾಗಾಗಿ ಆ ಸಾರ್ಥಕತೆನ ಸಾರಿ ನಾನು ಹೊರಗಡೆ ಬಂದಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲೇ ನೀವಂದ್ರಿ ನನ್ನ ಕೈ ಮೇಲೆ ಆಗಿರುವಂತ ಮಾರ್ಕ್ ಇಂತ ಮನಸ್ಸಿನ ಮೇಲೆ ಆಗಿರುವಂತ ಮಾರ್ಕ್ ತುಂಬಾ ಇದೆ ನಂಗೆ ಬಿಗ್ ಬಾಸ್ ಮನೇಲಿ ಅಂತೇಳಿ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಂಗೆ ಯಾಕೆ ಬೇಕಿತ್ತು ಈ ಶೋ, ನನ್ನ ವ್ಯಕ್ತಿತ್ವನ ಈ ತರ ಪೋರ್ಟ್ರೇ ಮಾಡ್ತಾ ಇದಾರೆ, ಆ ಥರದ್ದು ಏನಾದ್ರು ತಲೆಗೆ ಬಂದಿದ್ದು? ಹೌದು, ನನಗನ್ಸಿತ್ತು. ಬಿಕಾಸ್ ಬಿಗ್ ಬಾಸ್ ಅಂತ ಬಂದಾಗ್ಲೇನೆ ನನಗೆ ಒಂದು ಗೊಂದಲ ಆಯ್ತು, ನಾನು ಹೋಗ್ಬೇಕಾ ಶೋಗೆ, ನನಗೆ ಯಾಕೆ ಬೇಕಿದು ಅಂತ ಹೇಳಿ. ಬಟ್ ತುಂಬಾ ಕ್ರೇಜ್ ಇರೋದನ್ನ ನಾನು ನೋಡಿದ್ದೆ. ಯಾಕಂದ್ರೆ ಈ ಹಿಂದೆ ಒಂದ್ ಸೀಸನ್ ಅಲ್ಲಿ ಅಶ್ವಿನಿ ಗೌಡ ಬರ್ತಾರೆ ಅಂತ ಆದಾಗ ತುಂಬಾ ಟ್ರೋಲ್ಸ್ ಆಗಿತ್ತು. ತುಂಬಾ ಜನ ಕರೆ ಮಾಡಿ ಕೇಳ್ತೀನಿ, ನೀವು ಹೋಗ್ತೀರಾ ಅಂತ. ನಾನು ಇಲ್ಲ ಅಂತ ಹೇಳಿನೇ ನಂಗೆ ಸಾಕಾಗಿತ್ತು. ಮತ್ತೆ ಒಂದು ಹೇರ್ ಕಟ್ಗೆ ಹೋದ್ರು ಅಲ್ಲೂ ಏನೋ ಇವ್ರು ಹೋಗ್ತಾ ಅದಕ್ಕೆ ಗ್ರೂಮ್ ಮಾಡ್ಕೋತಿದ್ದಾರೆ ಅಂತ. ಬಟ್ ಇಷ್ಟು ಕ್ರೇಜ್ ಇದೆ, ಯಾಕಂದ್ರೆ ಬಿಗ್ ಬಾಸ್ ನಾನು ನೋಡ್ದವಳೆ ಅಲ್ಲ. ನನಗೇನು ಅಂದ್ರೆ ಅದು ಒಂದು ರಿಯಾಲಿಟಿ ಶೋ ಅನ್ನೋ ಒಂದು ಭಾವನೆ. ಬಟ್ ಆ ಕ್ರೇಜ್ ಆ ಮಟ್ಟಕ್ಕೆ ಯಾವಾಗ 12ನೇ ಸೀಸನ್ ನನಗೊಂದು ಅವಕಾಶ ಬಂತು, ನನಗೆ ಅನ್ಸಿದ್ ಒಂದೇ, ಇದು ಒಂದು ಯಾಕೆ ಟ್ರೈ ಮಾಡಬಾರ್ದು, ಬಿಫೋರ್ ಇಟ್ಸ್ ಟೂ ಲೇಟ್, ಯಾಕೆ ತಗೊಳ್ಳೋಣ, ನೋಡೋಣ ಎಷ್ಟು ದಿನ ಆಗಲ್ಲ ಅಂತ ಯಾಕೆ ಅನ್ಕೊಂಡು ಹೋಗ್ಬೇಕು ನಾವು ಅಂತ. ಬಟ್ ಆಗಲ್ಲ ಅಂತ ಅನ್ಕೊಂಡು ಹೋಗ್ತೀನಿ ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ಖಂಡಿತ ತುಂಬಾ ಕಷ್ಟ ಆಯ್ತು ಬಿಗ್ ಬಾಸ್ ಜರ್ನಿ. ಡೆಫಿನೆಟ್ಲಿ ಈಸಿ ಅಲ್ಲ. ನಾವೇನ್ ಅನ್ಕೊಂಡು ಹೋಗ್ತೀವಿ ತುಂಬಾ ಚೆನ್ನಾಗಿರ್ಬೋದು, ಆರಾಮಾಗಿ ಎಲ್ಲರೂ ಇರ್ತಾರೆ, ಫ್ರೆಂಡ್ಸ್ ತರ ಇರ್ಬೋದು, ಒಂದು ಇದಿರುತ್ತೆ. ಖಂಡಿತ ಇಲ್ಲ, ಯಾರೂ ನಮ್ಮವರಲ್ಲ, ಅದು ನಿಮಗೆ ಗೋಚರಿಸ್ತಾ ಹೋಗುತ್ತೆ. ಸೊ ನೀವು ಕೊನೆಗೆ ಒಂಟಿನೇ. ಆ ಒಂಟಿ ಒಂದು ಮನಸ್ಥಿತಿನ ಅಂದ್ರೆ ಪ್ರತಿ ವಾರ ಪ್ರತಿ ಒಂದು ಸಂದರ್ಭ ನಿಮ್ಮನ್ನ ನಾಮಿನೇಟ್ ಮಾಡ್ಬೇಕಂದ್ರೆ ನಿಮ್ಮನ್ನ ಕೆಳಗಿಟ್ಟು ಮಾತಾಡ್ತಾರೆ, ತೇಜೋವಧಿ ಮಾಡ್ತಾರೆ, ಇಲ್ಲಿ ಸಲ ಟ್ಯಾಗ್ ಲೈನ್ಗಳು ಕೊಡ್ತಾರೆ. ಅವೆಲ್ಲ ತಗೊಳ್ಳೋಂಥ ತಾಕತ್ ಬೇಕು ಒಂದು. ಮತ್ತೆ ನಾವು ಇನ್ನೊಬ್ಬರನ್ನ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ. ಆವಾಗ ಅವ್ರಿಗೆ ಹೇಳೋದಿರುತ್ತೆ ಗೊತ್ತಾ, ನಾವು ತುಂಬಾ ಹಾರ್ಶ್ ಆಗಿ ಹೇಳ್ಬೇಕು. ಯಾಕಂದ್ರೆ ಅವ್ರು ನಮ್ಮ ಒಪೋನೆಂಟ್. ನೀನ್ ಒಳ್ಳೆಯವನಪ್ಪ, ನೀನ್ ತುಂಬಾ ಒಳ್ಳೆಯವಳು ಅಂದ್ರೆ ನೀನ್ ಹೋಗು ಹೊರಗಡೆ ಅಂತಾರೆ. ನೀನ್ ಕೆಟ್ಟವನು ಅಂತಾನೆ ಹೇಳುವ. ಅದಕ್ಕೆ ಯಾವ ಕಾರಣ ಹುಡುಕ್ತೀರಾ ನೀವು? ಸೊ ಅಲ್ಲಿ ಒಂದು ಆಲೂಗಡ್ಡೆ ಕತ್ತಿಂದ್ರು ಅಪರಾಧನೇ, ಒಂದು ಮೊಟ್ಟೆ ಕತ್ತಿಂದ್ರು ಅಪರಾಧ. ಇವೆಲ್ಲವೂ ನಾವು ನಾಮಿನೇಷನ್ಗೆ ಹೇಳಿರುವಂಥದ್ದು. ಬಟ್ ಅದನ್ನು ಹೊರತುಪಡಿಸಿ ಬರ್ತಾ ತನ್ನ ವ್ಯಕ್ತಿತ್ವ, ತನ್ನ ಪರ್ಸನಾಲಿಟಿ, ತನ್ನ ಐಡೆಂಟಿಟಿವರೆಗೂ ಮಾತಾಡ್ತೀವಿ. ಪ್ರತಿಯೊಬ್ರು ಮಾಡಿದೀವಿ ಅದನ್ನ. ಯಾಕಂದ್ರೆ ಹೊರಗೆ ಹಾಕ್ಲೇಬೇಕು. ಬೆಳಗ್ಗೆ ಅವ್ರು ಎದ್ದು ಬೆಡ್ಶೀಟ್ ಫೋಲ್ಡ್ ಮಾಡಿಲ್ಲ ಅಂದ್ರೂ ಅದು ಒಂದು ಕಾರಣ. ಒಂದು ಆಲೂಗಡ್ಡೆ ಒಂದು 6 ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದು ನಾವು ಬಳಸ್ಕೊಂಡ್ಬಿಟ್ರೆ ಅದನ್ನು ಒಂದು ಕಾರಣನೇ. ಹೀಗೆಲ್ಲವೂ ಕಾರಣಗಳು ತಗೊಳ್ಳೋದಿದೆಯಲ್ಲ, ತುಂಬಾ ಮನಸ್ಸು ಗಟ್ಟಿ ಬೇಕು, ತಲೆನೂ ತುಂಬಾ ಗಟ್ಟಿಯಾಗಿ ಇಟ್ಕೋಬೇಕು. ಹೊರಗಡೆ ಬರ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದ್ರ? ನನ್ನ ಕೈಗೆ ಇನ್ನೂ ಫೋನೇ ಕೊಡ್ಲಿಲ್ಲ ನನ್ನ ಮನೆಯವರು. ಹೌದು, ಬೇಡ ಅಂತ ಹೇಳಿ. ಸೊ ಒಂದ್ ಸ್ವಲ್ಪ ನೀವು ಒಂಚೂರು ಬೇಡ ಈಗ್ಲೇ ಅಂತ ಹೇಳಿ. ಸೊ ಹಾಗಾಗಿ ಇಂಟರ್ವ್ಯೂಸ್ ಎಲ್ಲ ಇರೋದ್ರಿಂದ ಮುಗಿಸ್ಕೊತಾ ಇದ್ದೀನಿ. ನಾನು ಇನ್ನೂ ಫೋನ್ ನೋಡೋದಕ್ಕೆ ಸಿಗ್ಲಿಲ್ಲ, ಬರೀ ಕೇಳ್ತಾ ಇದ್ದೀನಿ ಅಷ್ಟೇನೆ. ಕ್ರೇಜ್ ಬಗ್ಗೆ ಹೇಳಿರ್ತಾರೆ, ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಹೇಳಿದ್ದಾರೆ. ಹೌದು, ಟ್ರೋಲ್ ಆಗಿರೋ. ಹೌದು, ಹೇಳಿ ಯಾವ ಡೈಲಾಗ್ಸ್ ಅದು? ಒಂದು ನಿಮ್ ಬಗ್ಗೆ ಒಂದು ಹಾಡು, ನಿಮ್ದು ಮತ್ತೆ ಜಾನ್ವಿ ಬಗ್ಗೆ ಗಿಲ್ಲಿ ಹೇಳಿರೋದು ಹಾಡು, ಚಿಕ್ಕವ ಆಮೇಲೆ ಆ ಮಾರ್ಕ್ಸ್ ನಾನು ಆಗ್ಲೇ ಹೇಳದ್ನಲ್ಲ, ಎಷ್ಟು ಮಾರ್ಕ್ಸ್ ಇದೆ, ಈ ಜೀವ ಎಷ್ಟು ನೊಂದಿದೆ, ಆ ತರದೆಲ್ಲ ಒಂದು ಎಮೋಷನಲ್ ಆಗಿ ಕೆಲವೊಂದೆಲ್ಲ ಹಾಕಿದ್ದಾರೆ. ಹುಡುಕ್ತಾ ಹೋದ್ರೆ ತುಂಬಾ ಸಿಗುತ್ತೆ. ಸೊ ನೀವು ತುಂಬಾ ಅದನ್ನ ಎಂಜಾಯ್ ಮಾಡ್ತೀರಾ. ಓಕೆ. ಟಾಸ್ಕ್ ಅಂತ ಬಂದಾಗ ಪವರ್ಫುಲ್ ಪ್ಲೇಯರ್ ಆಗಿ ನೀವು ಅಂದ್ರೆ ಮಾತಿಗೂ ಸೈ, ಟಾಸ್ಕಿಗೂ ಸೈ, ವ್ಯಕ್ತಿತ್ವಕ್ಕೂ ಜೈ ಅನ್ನೋದ್ ರೀತಿಯಲ್ಲೇ ನೀವು ಬಿಂಬಿಸ್ಕೊಂಡಿದ್ದು ಬಿಗ್ ಬಾಸ್ ಸೀಸನ್ ಥ್ರೂ ಔಟ್. ಸೊ ಅದರಲ್ಲೂ ಲಾಸ್ಟ್ ಒಂದು ಟಾಸ್ಕ್ ಅಲ್ಲಿ ಪವರ್ಫುಲ್ ಆಗಿ ನೀವು ಆಟ ಆಡಿದ್ರಿ. ಆದ್ರೆ ನೀವಂದ್ರೆ ಬಿದ್ದಾಗ ಎತ್ತುವಂತ ಕೈ ಅಲ್ಲಿ ನಂಗೆ ಸಿಗಲಿಲ್ಲ ಅಂತ ಹೇಳಿ ನಿಮ್ಮನ್ನ ನೀವು ಹೇಗೆ ಇನ್ಸ್ಪೈರ್ ಮಾಡ್ಕೊಳ್ತಾ ಇದ್ರಿ? ಫಿಸಿಕಲ್ ಟಾಸ್ಕ್ ಅಂತಿರ್ಬೋದು ಅಥವಾ ಮೆಂಟಲಿನೂ ಸ್ಟ್ರಾಂಗ್ ಆಗಿರ್ಬೇಕು. ನಿಮಗೆ ಹಠ ಅಂತ ಬಂದ್ಬಿಡತ್ತೆ. ಯಾವಾಗ್ಲೂ ನಮಗೊಂದು ಛಲ, ಒಂದು ಹಠ ಅಂತ ಬಂದಾಗ ನಮಗೆ ಯಾರು ಬೇಕು ಅಂತ ಅನ್ಸಲ್ಲ.
ಇಡೀ ಜಗತ್ತಲ್ಲಿ ಯಾವಾಗ್ಲೂ ಹಾಗೇನೆ. ಹೌದು, ನಮ್ಗೆ ಹೊರಗಕ್ಕೆ ಒಂದು ಶೋಲ್ಡರ್ ಬೇಕೇ ಬೇಕು. ಏನ್ ನಿಮ್ ತಂದು ತಟ್ಟೆ ತುಂಬಾ ಬಿರಿಯಾನಿ ಇಟ್ರು ನಮಗ್ ಬೇಡ ಅಂತ ಅನ್ಸುತ್ತೆ. ಕಣ್ಣೀರ್ ಒರ್ಸಕ್ ಒಂದ್ ಕೈ ಬೇಕು, ಅಥವಾ ಒಂದು ಸಾಂತ್ವನ ಹೇಳಕ್ ಒಂದ್ ಕೈ ಬೇಕು ಅಂತ ಖಂಡಿತ ಅನ್ಸುತ್ತೆ. ಬಟ್ ಬಿಗ್ ಬಾಸ್ ಮನೇಲಿ ಆತರ ನನಗೆ ಸಿಗ್ಲೇ ಇಲ್ಲ. ಬಿಕಾಸ್ ಸ್ಪೆಷಲಿ ನನಗೆ ಎಷ್ಟು ಜನ ಇದ್ರು ಅವ್ರು ಎಲ್ಲರೂ ನನ್ನ ವಿರುದ್ಧನೇ ಯಾವಾಗ್ಲೂ ಇದ್ರು. ನಾನು ಯಾವಾಗ್ಲೂ ಒಬ್ಬಂಟಿಯಾಗಿ ನಾನು ಹೋರಾಟ ಮಾಡ್ಕೊಂಡು ಬಂದಂತವಳು. ಬಟ್ ಕೊನೆಗೆ ನಾನು ಮತ್ತೆ ಧ್ರುವಂತ ಅವರು ಒಟ್ಟಿಗೆ ಸೇರ್ಕೋತೀವಿ. ಒಂದಷ್ಟು ನಾವು ಇಬ್ರು ಮಾತಾಡ್ಕೋತೀವಿ. ಅವರು ನನ್ನ ಆಟಕ್ಕೆ, ನಾನು ಅವ್ರ ಆಟಕ್ಕೆ ಒಂದು ಜೊತೆ ಆಗ್ತೀವಿ. ಕೊನೆಗೆ ಒಂದು ಟಾಸ್ಕ್ ಆಡ್ತೀವಿ, ನೀವು ಹೇಳದಂತ ಟಾಸ್ಕ್. ಅಲ್ಲಿ ತುಂಬಾ ಸ್ಫೂರ್ತಿ ತಗೊಳ್ತೀವಿ. ಅವರು ನನಗೆ ಹೇಳ್ತಾರೆ, ನಮ್ ಯಾರು ಏನೇ ಟ್ರಿಗರ್ ಮಾಡಿದ್ರು ಕೂಡ ನೀವು ಟ್ರಿಗರ್ ಆಗಬೇಡಿ, ನಾನು ಟ್ರಿಗರ್ ಆಗಲ್ಲ, ನೀವು ಟ್ರಿಗರ್ ಆಗಬೇಡಿ, ಟ್ರಿಗರಿಂಗ್ ಪಾಯಿಂಟ್ ನ ಇಟ್ಕೊಂಡೇ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ತುಂಬಾ ಹೇಳ್ತಾರೆ. ಸೊ ಅದನ್ನ ಎಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ತುಂಬಾ ಛಲದಿಂದ ಕೊನೆ ಟಾಸ್ಕ್ ನಾವು ಗೆಲ್ಲಲೇಬೇಕು. ಯಾಕಂದ್ರೆ ತುಂಬಾ ಜನ ಹೇಳ್ಕೊತಿರ್ತಾರೆ, ಅಶ್ವಿನಿಗಿಂತ ನಾನು ತುಂಬಾ ಸ್ಟ್ರಾಂಗ್ ಅಂತ ಕೆಲವರು ಆ ಮನೇಲಿ ಹೇಳ್ತಾ ಇರ್ತಾರೆ. ಅದನ್ನ ನಾನು ರಾಂಗ್ ಅಂತ ಪ್ರೂವ್ ಮಾಡ್ಬೇಕಾಗಿರುತ್ತೆ. ಬಿಕಾಸ್ ಏನು ಅಲ್ಲದೆ ಇರೋಂಥವ್ರು ತನ್ನಂತ ತಾನು ಸ್ಟ್ರಾಂಗ್ ಅಂದಾಗ ಮತ್ತೆ ನಾವೇನು ಇಲ್ಲಿ ಇಷ್ಟು ದಿನ ನಾವು ಬಂದಿದೀವಿ ಅಂತ ಆದಾಗ, ಸೊ ನಮ್ಮಲ್ಲಿ ಏನೋ ಇರೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ನಮ್ಮನ್ನು ತುಂಬಾ ಕೆಳಗಿಟ್ಟಾಗ ಆ ಹಠ ಛಲ ನಮ್ಮಲ್ಲಿ ಗೊತ್ತಿಲ್ಲದೆ ಬರುತ್ತೆ. ಸೊ ಹಾಗಾಗಿ ನಾನು ಆ ಟಾಸ್ಕ್ ನ ಅಷ್ಟು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಆಟ ಆಡೋಕ್ ಸಾಧ್ಯ ಆಯ್ತು. ಒಂದ್ ಕಡೆ ಗಿಲ್ಲಿ ಕ್ರೇಜ್, ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಕ್ರೇಜ್. ನಮ್ ಚಾನೆಲ್ ಅಲ್ಲಿ ಲೈವ್ ಸ್ಟ್ರೀಮ್ ಅಲ್ಲಿ ಒಂದ್ ಕಡೆ ಗಿಲ್ಲಿ ಇದು ರ್ಯಾಲಿ ನಡೀತಾ ಇದ್ರೆ ನಿಮ್ ಮಾತುನು ನಾವು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದೀವಿ. ಗಿಲ್ಲಿ ಕ್ರೇಜ್ ಬಗ್ಗೆ ಅಂಡ್ ಗಿಲ್ಲಿಗೆ ಏನ್ ಹೇಳ್ತೀರಾ? ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ಇರ್ಲಿ ಯಾರೇ ಗೆದ್ದಿದ್ರು ಯಾರೇನು, ಬಟ್ ನಾನು ಒಂದ್ ಹೇಳೋದಿಷ್ಟೇನೆ, ಯಾರನ್ನೋ ಯಾರೋ ಗೆಲ್ಲಿಸೋ ಬರದಲ್ಲಿ